ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಹಿಂದಿನ ಫಸ್ಟ್ ಪಾರ್ಟ್ ಇನ್ನೂ ನೋಡಿಲ್ಲ ಅಂತಂದರೆ ನೋಡಿ ಬಂದರೆ ನಿಮಗೆ ಈ ವಿಡಿಯೋ ಅರ್ಥ ಆಗುತ್ತೆ. ತುಂಬ ದೊಡ್ಡ ವಿಡಿಯೋ ಆಗುತ್ತೆ ಅಂತಂದ್ಬಿಟ್ಟು ನಾನು 2 ಭಾಗಗಳಾಗಿ ವಿಡಿಯೋನ ಮಾಡಿದ್ದೀನಿ. ಹಾಗಾಗಿ ನೀವು ಫಸ್ಟ್ ಪಾರ್ಟ್ ಇನ್ನೂ ನೋಡಿಲ್ಲ ಅಂತಂದರೆ ಫಸ್ಟ್ ಪಾರ್ಟ್ ನೋಡಿಕೊಂಡು ಬನ್ನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಪಾರ್ಟ್ನ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು. ಈ ಹಿಂದಿನ ವಿಡಿಯೋದಲ್ಲಿ ನಾನು ಉಡಿ ಅಕ್ಕಿಯನ್ನು ಕಲಿಸುವ ತನಕ ತೋರಿಸಿದ್ದೆ. ಅವರು ನಮ್ಮ ಅತ್ತಿಗೆ ಇದ್ದಾರಲ್ವ, ಅವರಿಗೆ 5 kg, ಹಾಗೆ ನಮ್ಮ ಅಕ್ಕ ನಮ್ಮ ಭಾವರಿಗೆ 5 kg, ಟೋಟಲ್ 10 kg ಅಕ್ಕಿಯನ್ನು ತಗೊಂಡು ಬಂದಿದ್ದರು. 5 ಸೇರು ಬೇರೆ ಮತ್ತು 5 ಸೇರು ಬೇರೆಯನ್ನು ನಾವು ಉಡಿ ಅಕ್ಕಿಯನ್ನು ಕಲಸಿ ಇಟ್ಟಿದ್ವಿ ರೆಡಿಯಾಗಿ. ಇಲ್ಲಿ ಮೊದಲಿಗೆ ಹಿರಿಯರನ್ನು ಬಟ್ಟೆ ಮಾಡಬೇಕು, ಅದಾದ ನಂತರ ಬೇರೆಯವರು ಯಾರಿದ್ದರೂ ಬಟ್ಟೆಯನ್ನು ಮಾಡಬೇಕು. ಮನೆಯಲ್ಲಿ ಯಾರು ಹಿರಿಯರು ಇರ್ತಾರಲ್ವ ಅವರನ್ನು ಮೊದಲು ಬಟ್ಟೆ ಮಾಡಬೇಕು. ಹಾಗಾಗಿ ಇಲ್ಲಿ ನಮ್ಮ ತಾಯಿ ತಂದೆಗೆ ಬಟ್ಟೆಯನ್ನು ಮಾಡ್ತಾ ಇದ್ದೀವಿ, ನೋಡ್ತಾ ಇದ್ದೀರಾ ನೀವು. ಅವ್ರದ್ದಾದ ನಂತರ ಇಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆಯನ್ನು ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ಇವರು ನಮ್ಮ ಅಕ್ಕನ ಮಗಳು ಮತ್ತು ಅಳಿಯ, ಅವರಿಬ್ಬರು ಸೇರಿಕೊಂಡು ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ಬಟ್ಟೆ ಮಾಡುವವರು ಹಾಗೆ ಬಟ್ಟೆ ಮಾಡಿಸ್ಕೊಳ್ಳುವವರು ಇಬ್ಬರಿಗೂ ಕೂಡ ತಲೆ ಮೇಲೆ ಕರ್ಚಿಪನ್ನು ಹಾಕ್ಕೊಳ್ಬೇಕು. ಹಾಗಾಗಿ ಇಲ್ಲಿ ಹಾಕ್ಕೊಂಡಿದ್ದಾರೆ ಇಬ್ಬರು. ಮೊದಲು ಬಟ್ಟೆಯನ್ನು ಮಾಡುವಾಗ ಯಾವುದೇ ಫಂಕ್ಷನ್ ಆಗಿರಲಿ, ಅಲ್ಲಿ ತವ್ರ ಮನೆಯವರು ತಂದಿರ್ತಾರಲ್ವ ಬಟ್ಟೆ, ಆ ಬಟ್ಟೆಯನ್ನೇ ಮೊದಲು ಮಾಡ್ತಾರೆ ಹೆಚ್ಚಾಗಿ. ಹಾಗಾಗಿ ಇಲ್ಲಿ ನಮ್ಮ ಅತ್ತಿಗೆ ತವ್ರ ಮನೆಯವರು ತಂದಿದ್ದ ಹೊದಿಕೆ ಅಂತ ಕರಿತೀವಿ ನಾವು. ಗಂಡ ಹೆಂಡತಿ ಇಬ್ಬರಿಗೂ ಕೂಡ ಬಟ್ಟೆ ತಂದರೆ ಅದನ್ನು ಹೊದಿಕೆ ಅಂತ ಕರಿತೀವಿ. ಇಲ್ಲ ಒಬ್ಬರಿಗೆ ಸೀರೆಯನ್ನು ತಂದರೆ ಸೀರೆಯನ್ನು ತಂದಿದ್ದಾರೆ ಅಂತ ಹೇಳ್ತೀವಿ. ಇಲ್ಲಿ ಅವರಿಬ್ಬರಿಗೂ ಕೂಡ ಅವರು ಹೊದಿಕೆಯನ್ನು ತಂದಿದ್ದರು. ಅವರೇ ಗಂಡ ಹೆಂಡತಿ ಬಟ್ಟೆಯನ್ನು ಮಾಡ್ತಾ ಇದ್ರು. ಆದರೆ ಅವರು ಈಗ ತಾನೇ ಹೊರಗಡೆ ಹೋದ್ರಂತೆ. ಹಾಗಾಗಿ ಅವರೊಬ್ಬರೇ ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಅಕ್ಕನ ಮಗಳು ಮತ್ತು ಅಳಿಯ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ನನಗೆ ಬಟ್ಟೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಇದ್ದರು. ನಾವೆಲ್ಲರೂ ಇಲ್ಲೇ ಮನೆಯಲ್ಲೇ ತಾನೇ ಮಾಡೋದು, ಏನಾಗೋದಿಲ್ಲ, ನಾವು ಹೇಳ್ತಾ ಇರ್ತೀವಿ ಮಾಡಿ ಅಂತ ಅಂದ್ವಿ. ಹಾಗೆ ನಾವು ಏನಾದರೂ ಒಂದು ಮಾಡಬೇಕು ಅಂತ ಅಂದಾಗ, ಒಂದು ಯಾವುದೇ ಒಂದು ಕೆಲಸ ಇರಲಿ, ಈ ಥರ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಾಗಲಿ, ಒಂದು ಫಸ್ಟ್ ಸ್ಟೆಪ್ ಅಂತ ಎಲ್ಲದರಲ್ಲೂ ಇದ್ದೇ ಇರುತ್ತೆ. ಹಾಗಾಗಿ ನಾವು ಫಸ್ಟ್ ಸ್ಟೆಪ್ಪನ್ನು ಇಡಲೇಬೇಕು. ಫಸ್ಟ್ ಸ್ಟೆಪ್ ಇಟ್ಟಾಗ ಮಾತ್ರ ನಾವು ಮತ್ತೆ ನೆಕ್ಸ್ಟ್ ಸ್ಟೆಪ್ಪನ್ನು ಇಡಬಹುದು. ಎಲ್ಲರೂ ಕೂಡ ಕಲಿತಾನೇ ಮಾಡ್ತಾ ಹೋಗ್ತಾರೆ, ಯಾರಿಗೂ ಕೂಡ ಒಂದೇ ಸಲಕ್ಕೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಮಾಡಿ ನೀವು ಏನಾಗೋದಿಲ್ಲ ಅಂತ ನಾವು ಹೇಳಿದಾಗ ಅವರು ಇಲ್ಲಿ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ.
ನಮ್ಮ ಅತ್ತಿಗೆ ಅವರಿಗೆ ಅವರ ತವ್ರ ಮನೆಯವರು ಮಾಡಿದ ಬಟ್ಟೆಯನ್ನು ಅವರು ಉಟ್ಕೊಂಡು ಬಂದರು. ಬಂದಾದಮೇಲೆ ನಮ್ಮ ಅಕ್ಕನ ಮಗಳು ಉಡೋಕ್ಕೆ ಹಾಕಬೇಕು ಅಂತ ಬಂದಿದ್ದಾರೆ ಅಂತ ಹೇಳಿದ್ನಲ್ಲ ನಾನು. ಹಾಗಾಗಿ ಅವರು ಉಡಿಸಿದ ಸೀರೆಯಲ್ಲಿಯೇ ಅವರು ಉಡೋಕ್ಕೆ ಹಾಕಬೇಕು ಅಂತೆ. ಹಾಗಾಗಿ ಮತ್ತೆ ಅವರು ಕೂಡ ಆ ಸೀರೆಯನ್ನು ಅವರಿಗೆ ಉಡಿಸಿದ್ರು. ಅದರಲ್ಲಿಯೇ ಇವಾಗ ಉಡೋಕ್ಕೆಯನ್ನು ಹಾಕ್ತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ಇದು 5 ಜನ ಸೇರಿಕೊಂಡು ಮುತ್ತೈದೆಯರು ಉಡೋಕ್ಕೆಯನ್ನು ಕಲಿಸ್ತಾರೆ. ಹಾಗೆ ಇಲ್ಲಿ ಹಾಕುವಾಗ ಕೂಡ 5 ಜನ ಹಾಕ್ತಾರೆ, ಒಬ್ಬೊಬ್ಬರಾಗಿ ಇಲ್ಲಿ 5 ಜನ ಹಾಕ್ತಾ ಇದ್ದಾರೆ. ನಿಮ್ಮ ಕಡೆ ಕೂಡ ಇದೇ ಪದ್ಧತಿನ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಬಟ್ಟೆಯನ್ನು ಮಾಡಿಕೊಂಡ ನಂತರ ಹಿರಿಯರ ಆಶೀರ್ವಾದವನ್ನು ತಗೋತಾರೆ. ಹಾಗೆ ಹೆಣ್ಮಕ್ಳ ಆಶೀರ್ವಾದವನ್ನು ಕೂಡ ತಗೋತಾರೆ. ಹಾಗಾಗಿ ಇಲ್ಲಿ ಆಶೀರ್ವಾದವನ್ನು ತಗೊಂಡ್ರು. ಅದಾದಮೇಲೆ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಭಾವ ಅವರಿಗೆ ಬಟ್ಟೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಬಟ್ಟೆಯನ್ನು ಮಾಡಿ ಉಡಿಯಕ್ಕೆಯನ್ನು ಹಾಕ್ತಾರೆ 5 ಜನ ಸೇರಿಕೊಂಡು. ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನಮ್ಮ ತಂದೆಯವರು ಮಿಲ್ಟ್ರಿಯಲ್ಲಿರಬೇಕಾದಾಗ ಇವ್ರ ಮನೆಯಲ್ಲಿಯೇ ನಮ್ಮ ತಾಯಿಯನ್ನು ಬಿಟ್ಟು ಹೋಗಿದ್ದರು. ಹಾಗಾಗಿ ನಮ್ಮ ತಾಯಿ ಆ ಮನೆಯನ್ನು ತವ್ರ ಮನೆಯ ರೀತಿಯಲ್ಲಿಯೇ ನೋಡ್ಕೊಳ್ತಾರೆ. ಹಾಗಾಗಿ ಅವರು ಅಷ್ಟೊಂದು ಕ್ಲೋಸ್ ಆಗಿದ್ದಾರೆ. ಅವರು ಸಂಬಂಧದಲ್ಲಿ ಏನಾಗಬೇಕು ಅಂತಂದರೆ ನಮ್ಮ ತಾಯಿಯವರಿಗೆ ಅವರ ದೊಡ್ಡಮ್ಮನ ಸೊಸೆ ಆಗಬೇಕು. ಹಾಗಾಗಿ ಅವರು ನಮ್ಮ ಅತ್ತಿಗೆಗೆ ಯಾವ ಸೀರೆ ತಂದಿದ್ದೀರ ತೋರಿಸಿ ಅಂತ ಕೇಳಿದ್ರು. ಹಾಗಾಗಿ ತೋರಿಸ್ತಾ ಇದ್ದೀವಿ ಇಲ್ಲಿ. ಇವಾಗ ನಮ್ಮ ಮನೆಗೆ ಯಾರಾದರೂ ಬಂದರೆ ಅವರು ಯಾವಾಗ ಹೋಗ್ತಾರೋ ಅಂತ ಅನ್ನೋದೇ ಇರುತ್ತೆ ಇವಾಗ. ಯಾಕೆ ಅಂತಂದರೆ ಎಲ್ರಿಗೂ ಕೂಡ ಬ್ಯುಸಿ ಲೈಫ್ ಆಗಿರೋದ್ರಿಂದ ಯಾರಾದರೂ ಮನೆಗೆ ಬಂದರೆ ಅವರಿಗೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆದರೆ ಇವರ ಮನೆಯಲ್ಲಿಯೇ ನಮ್ಮ ತಾಯಿಯವರನ್ನು ಇಟ್ಕೊಂಡಿದ್ರು. ಯಾಕೆ ಅಂತಂದರೆ ಸೇಫಾಗಿ ಇರಬೇಕು ಅಲ್ವಾ. ಅವರು ಮಿಲ್ಟ್ರಿಯಲ್ಲಿರುವಾಗ ಒಬ್ಬರೇ ಹೆಣ್ಮಗಳು ಎಲ್ಲೂ ಇರೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಟು ಹೋಗಿದ್ರು ಅವರು. ಇವರು ದೊಡ್ಡಮ್ಮನ ಮನೆ ಆಗಿರೋದ್ರಿಂದ ಇವರಿಗೂ ಕೂಡ ಫ್ರೆಂಡ್ಲಿ ಆಗಿತ್ತು. ಹಾಗೆ ನಮ್ಮ ತಂದೆಗೂ ಕೂಡ ಅದು ಆಯಿ ಮುತ್ಯನ ಮನೆ ಅಂತ ಹೇಳ್ತಾರೆ. ಆ ಥರ ಸಂಬಂಧ ಇತ್ತು. ಹಾಗಾಗಿ ಅಲ್ಲಿ ಬಿಟ್ಟು ಹೋಗಿದ್ರು. ಹಾಗೆ ಮಕ್ಕಳಿಗೆ ಶಾಲೆಗೆ ಹಾಕಬೇಕು ಅಂತ ಅಂದಾಗ ಮಾತ್ರ ಅವರ ಮನೆಯನ್ನು ಬಿಟ್ಟು ಇಲ್ಲಿ ಬೀದರ್ಗೆ ಮನೆಯನ್ನು ಮಾಡಿದ್ರು ಅಷ್ಟೇ. ಅಲ್ಲಿವರೆಗೂ ಅವ್ರ ಮನೆಯಲ್ಲಿಯೇ ಇದ್ದರು. ಇವಾಗ ಬಟ್ಟೆ ಮಾಡುವ ಕಾರ್ಯಕ್ರಮ ಮುಗೀತು ಅಲ್ವಾ. ಹಾಗಾಗಿ ಇವಾಗ ಒಬ್ಬರು ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮತ್ತೆ ಕತ್ಲಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಒಂದೇ ಊರಲ್ಲಿ ಇರೋದ್ರಿಂದ ತುಂಬ ಈಸಿ ಆಗುತ್ತೆ ನಮ್ಮೆಲ್ರಿಗೂ ಕೂಡ ಭೇಟಿ ಆಗೋದಕ್ಕೆ. ಕೆಲವೊಬ್ಬರು ಮಾತ್ರ ಬೇರೆ ಊರಿಂದ ಬಂದಿದ್ದಾರೆ. ಇಲ್ಲ ಅಂತಂದರೆ ಹೆಚ್ಚಾನೆಚ್ಚು ನಾವು ಒಂದೇ ಊರಲ್ಲಿ ಇರ್ತೀವಿ. ಆದಷ್ಟು ನಾವು ದೂರ ಇರೋರನ್ನು ಹೇಳೋದಕ್ಕೆ ಹೋಗಿರಲಿಲ್ಲ. ಸಣ್ಣ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು
ಅದಾದಮೇಲೆ ಇಲ್ಲಿ ಕೆಲವೊಂದು ಫೋಟೋಸ್ಗಳನ್ನು ಕೂಡ ತೆಗೆದುಕೊಂಡ್ರು. ಹಾಗೆ ಇಲ್ಲಿ ನಮ್ಮ ಅಕ್ಕನ ಮಗಳು ಅವಳ ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಒಂದು ದಿವಸ ಉಳ್ಕೊಳ್ತಾ ಇದ್ದಾಳೆ. ಅವರು ಅತ್ತೆ ಮತ್ತು ಗಂಡ ಇಬ್ಬರು ಮತ್ತೆ ವಾಪಸ್ ಹೋಗ್ತಾ ಇದ್ದಾರೆ. ಲಾಸ್ಟಲ್ಲಿ ಫೋಟೋ ತೆಗಿತಾ ಇದ್ದಾರೆ. ಇವರ ಮನೆಯಲ್ಲಿಯೇ ಹೆಚ್ಚು ನಮ್ಮ ತಂದೆಯವರು ಉಳ್ಕೊಂಡಿದ್ರು. ಹಾಗಾಗಿ ಅವರ ಜೊತೆ ಚೆನ್ನಾಗಿ ಇದ್ದಾರೆ ಅವರು. ಹಾಗೆ ನಮ್ಮ ತಂದೆಗೆ ಸ್ವಂತ ಅಕ್ಕ ತಂಗಿಯರು ಯಾರೂ ಇಲ್ಲ, ಹಾಗೆ ಅಣ್ಣ ತಮ್ಮಂದಿರು ಕೂಡ ಇಲ್ಲ. ಹಾಗಾಗಿ ಯಾರ ಜೊತೆ ಸಂಬಂಧ ಬೆಳೆಸಿದ್ರು ಕೂಡ ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದ್ದಾರೆ ಅವರು. ಅವರು ಇವಾಗ ಹೋಗ್ತಾ ಇದ್ರು. ಇಲ್ಲಿ ನಮ್ಮ ಅಣ್ಣನ ಮೊಮ್ಮಗನಿಗೆ ಅವರ ತಾಯಿ ಮುಖ ಹೇಗಿದೆ ಹಾಗೆ ಅವರ ಅಜ್ಜಿ ಮುಖ ಹೇಗಿದೆ ಅಂತಂದರೆ ಅವನು ಮಾಡಿ ತೋರಿಸ್ತಾ ಇದ್ನು. ಅದನ್ನು ನೋಡಿ ಎಲ್ಲರೂ ನಗ್ತಾ ಇದ್ರು. ಇದು ತುಂಬ ಜನ ಮಾಡ್ತಾರೆ ಅಲ್ವಾ ಚಿಕ್ಕ ಮಕ್ಕಳ ಜೊತೆ. ಹಾಗೆ ಇಲ್ಲೂ ಕೂಡ ಅವನನ್ನು ಕೇಳ್ತಾ ಇದ್ರು, ಇವನು ಇಷ್ಟು ಚಿಕ್ಕವನಿದ್ದಾನೆ ಅಲ್ವಾ, ಇವನು ಅವರ ತಾಯಿಯನ್ನು ಬಿಟ್ಟು ಅಜ್ಜಿಯ ಜೊತೆಗೇ ಇರ್ತಾನೆ, ಎಷ್ಟು ಕೂಡ ಅಳೋದಿಲ್ಲ, ಕ್ಲೋಸ್ ಆಗಿರ್ತಾನೆ. ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನನಗೂ ಕೂಡ ಲೇಟ್ ಆಗ್ತಾಯಿತ್ತು. ಹಾಗಾಗಿ ನಾನು ಕೂಡ ಸೀರೆಯನ್ನು ಮಾಡಿಸ್ಕೊಂಡು ಮನೆಗೆ ಬಂದೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.